ಏನು ಬರೀ ಶಾಂತಿ ಕ್ರಾಂತಿ ಮೂವಿದೆ ಇಷ್ಟೊಂದು ರೀಲ್ಸ್ ಬರ್ತಾ ಇದೆ, ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿದ್ಯಾ ಈ ಮೂವಿ? ಆಗಲೇ ಪ್ರಭಾವ ಬೀರಬೇಕಾಗಿತ್ತು, ಈಗಲಾದರೂ ಬೀರ್ತಿದೆಯಲ್ಲ, ಖುಷಿ ಪಡು. ಅಂಥ ವಿಶೇಷತೆ ಏನಿದೆ ಈ ಮೂವಿಲಿ? ವಿಶೇಷತೆ ಒಂದಾ ಎರಡಾ? 1991 ಆ ಥರ ಪ್ಯಾನ್ ಇಂಡಿಯಾ ಮೂವಿ ಮಾಡಿದ್ದು. ಪ್ಯಾನ್ ಇಂಡಿಯಾನಾ? ಏನು ಡಬ್ ಮಾಡಿದ್ರಾ? ಡಬ್ಬ 3 ಜನ ಸ್ಟಾರ್ಸ್ ಇಟ್ಕೊಂಡು 4 ಲ್ಯಾಂಗ್ವೇಜಲ್ಲಿ ಮಾಡಿರೋ ಮೂವಿ ಅದು. ಈ ಸಿನಿಮಾದಲ್ಲಿ ಎಷ್ಟು ಥರ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಗೊತ್ತಾ? ಎಕ್ಸ್ಪೆರಿಮೆಂಟಾ? ಏನು ಎಕ್ಸ್ಪೆರಿಮೆಂಟು? ಬ್ಯಾಂಗ್ಳೂರು ಪ್ಯಾಲೇಸ್ನ ಆಶ್ರಮ ಮಾಡಿದರು, ಮಧ್ಯರಾತ್ರಿಯಲ್ಲಿ MG ರೋಡಲ್ಲಿ ಶೂಟ್ ಮಾಡಿದರು, ಕೇಕಲ್ಲೇ ಬೆಡ್ ಮಾಡಿದರು, ಪ್ರತಿ ಸೀನ 4 ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಿದರು. ಫಸ್ಟ್ ಟೈಮ್ ಅನಂತ್ ನಾಗ್ ಸರ್ನ ವಿಲನ್ ಆಗಿ ನೋಡಿದ್ವಿ. 50 ಎಕರ್ ಲ್ಯಾಂಡ್ ಯೂಸ್ ಮಾಡಿ ಭೂಕಂಪನೇ ಸೃಷ್ಟಿ ಮಾಡಿದರು. 2 ಇಯರ್ಸ್ ಪ್ರೊಡಕ್ಷನ್ ಮಾಡಿ 9 ಸಾಂಗ್, ಅದು 49 ನಿಮಿಷ. ಇದೆಲ್ಲ 10 ಕೋಟಿ ಬಜೆಟಲ್ಲಿ. ಇಷ್ಟೊಂದು ವಿಶೇಷತೆ ಇದೆಯಾ ಈ ಮೂವಿಲಿ? ಹಾಗಿದ್ರೆ ಈ ಮೂವಿ ನೋಡಲೇಬೇಕು. ಮತ್ತು ಕೇಳಿ ರವಿಚಂದ್ರನ್ ಸರ್ನ ಯಾವಾಗ ರಿಲೀಸ್ ಅಂತ ಕಮೆಂಟಲ್ಲಿ.